बोलो भारत माता की। ನಾನು ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಇದ್ದೀನಿ. ಇವಾಗ ನಮಗೆ ಬಸ್ಸಿನ ಸಮಸ್ಯೆ ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ ಎಲ್ಲರೂ ಆಗ್ತಿದೆ. ಹಂಗೆ ಇವಾಗ ನಾನು 14 ಸಲ ಈಗ ಲೆಟರ್ ಕೊಟ್ಟಿದ್ದೀವಿ. ಮುಂದೋಡಿನ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದೀವಿ, ಹಾನಗಲ್ ಡಿಪೋದವ್ರಿಗೆ ಕೊಟ್ಟಿದ್ದೀವಿ, ಮತ್ತೆ 60 ಡಿಪೋದವ್ರಿಗೆ ಕೊಟ್ಟಿದ್ದೀವಿ, ಮುಂದೋಡಿ ಡಿಪೋದವ್ರಿಗೆ ಕೊಟ್ಟಿದ್ದೀವಿ. ಅಂದ್ರೂ ಏನು ರೆಸ್ಪಾನ್ಸ್ ಇಲ್ಲ ಅಣ್ಣ. 3 ದಿನ ಸ್ಟ್ರೈಕ್ ಮಾಡಿ ನಾವು ಅಲ್ಲಿ ಬಸ್ ಏನಾದ್ರು ನಿಲ್ಲಿಸಿದ್ರೆ ಪೊಲೀಸ್ ಬರ್ತಾರಣ್ಣ, ಅಲ್ಲಿಂದ ಬಸ್ ಬಿಟ್ಟು ಕಳಿಸ್ತಾರೆ. ನಮಗೆ ವಾಪಸ್ ಏನು ರೆಸ್ಪಾಂಡ್ ಮಾಡಲ್ಲ. 3 ದಿನ ಬಸ್ ಬಿಟ್ಟು ಮಾಡ್ತಾರೆ, ಮತ್ತೆ ಬಸ್ ಹಂಗೆ ಮಾಡ್ತಾರೆ. ಇದರ ಸಲುವಾಗಿ ಎಲ್ಲರೂ ಸ್ಟೂಡೆಂಟ್ಸ್ಗೆಲ್ಲ ಇಲ್ಲೇ ಬಂದು ಇಲ್ಲೇ ಪ್ರತಿಭಟನೆ ಮಾಡಿ ಮತ್ತೆ ಒಂದು 15 ಶೇಕಡ ಮತ್ತೆ ಏನೋ ಹೆಚ್ಚಿಗೆ ಮಾಡಿಟ್ಟಾರೆ ಅಂತ. ಅವ್ರಿಗೆ ಫ್ರೀ ಮಾಡಿದ್ರೆ ನಮಗೆ 15 ರೂಪಾಯಿ ಮತ್ತೆ ಹೆಚ್ಚಿಗೆ ಮಾಡ್ತಾರೆ. ಒಮ್ಮೆ ಹಂಗೆ ಮಾಡೋದು, ಒಮ್ಮೆ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕಣ್ಣ ಸ್ಟೂಡೆಂಟ್ಸ್ ನಾವು ಎಲ್ಲ ಪ್ರತಿ ಸಲ ಹಿಂಗೆ ಮಾಡ್ತಾರಣ್ಣ. ಅದಕ್ಕೆ ನಾವು ಅವ್ರ ಹೇಳಿಸಿ ನಾವು ಮಾಡಿದ್ರೆ ಅವರು ಕರ್ಸೋಣ. ನಮಗೆ ಪ್ರತಿ ಸಲ ಅವ್ರು ಹೋಗುವಾಗ ಎಲ್ಲ ನಮ್ಮ ಬಿಜೆಪಿ ABP ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರ ಅಂತ ಅಷ್ಟೆಲ್ಲ ಹಿರಿಯರು ತಾಲೂಕಿನವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದರ ಸಲುವಾಗಿ ಅವ್ರಿಗೂ ಕರೆಸಿ ನಾವು ಎಲ್ಲರೂ ಸೇರಿ ಒಂದು ಮನೆ ಪತ್ರ ತಹಶೀಲ್ದಾರಿಗೆ ಕೊಡ್ಬೇಕು ಮಾಡೋಣ. ಈಗ ವಾಪಸ್ ಅವ್ರ ಕಡೆ ರಿಟರ್ನ್ ಕಾಪೀಸ್ ಮಾಡ್ತೀವಿ. ಅವ್ರು ಯಾವಾಗಿನವರೆಗೂ ಬಸ್ ಸಮಸ್ಯೆ ಅಂತ ಸರಿ ಆಗಲಿಲ್ಲ ಅಂದ್ರೆ ಮತ್ತು ವಾಪಸ್ ನಾವು ಅದಕ್ಕೆ ಮುಂದೆ ಆಗೋ ಅದಕ್ಕೆಲ್ಲ ಮುಂದೆ ಏನಾದ್ರು ಸಮಸ್ಯೆ ಆದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ನಾವು ಏನು ಮಾಡ್ತೀವಿ ಗೊತ್ತಿಲ್ಲ. ಬಸ್ ಆದರೂ ಬ್ಲಾಕ್ ಮಾಡ್ತೀವಿ, ಇಲ್ಲ ಇಲ್ಲಿ ಆದರೂ ಬ್ಲಾಕ್ ಮಾಡ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಬಟ್ ಬಸ್ಸಿನ ಸಮಸ್ಯೆ ನಮ್ಗೆ ಸರಿ ಮಾಡ್ತೀವಿ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಗೆ ತೊಲಗಲಿ ಕಾಂಗ್ರೆಸ್ ತೊಲಗಲಿ, ತೊಲಗಲಿ 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 ಬೇಕು, ಏಕೆ ಬೇಕು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇಳಿದಿದೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇರೆ ಕೇವಲ ಹಾಲಿನ ದರ 39 ರೂಪಾಯಿ ಇತ್ತು. ಈಗ ದರ 44 ರೂಪಾಯಿಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಂಸ್ಥೆಗಳು 15% ಅನ್ನ ದಿಢೀರವಾಗಿ ಹೆಚ್ಚನ್ನು ಮಾಡಿ ಜನರಿಗೆ ಮೋಸವನ್ನು ಮಾಡಿ ಜನರಿಗೆ ಮಂಕನ್ನ ಏರಿಸಬೇಕಂತ ಈ ಕಾಂಗ್ರೆಸ್ ಸರ್ಕಾರ ತಾಲೂಕಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಬೇರೆ ಬೇರೆ ತಾಲೂಕಿನಿಂದ ವಿದ್ಯಾರ್ಥಿಗಳು ಕೂಡ ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಂಖ್ಯೆ ಇದೆ. ಅದಕ್ಕಾಗಿ ನೀವು ಬಸ್ ಅನ್ನು ನಿಲ್ಲಿಸುವಂತ ವ್ಯವಸ್ಥೆ ಅದು ಇಲ್ಲಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ 2% ಕೂಡ ಡಿಪ್ಲೊಮಾ ಕಾಲೇಜಿಗೆ ಇಡುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇದಕ್ಕೆ ನೀವು ಸಮಯವನ್ನ ನಿಗದಿಪಡಿಸ್ತಾ ಇದ್ದೀವಿ. 1 ವಾರದಲ್ಲಿನೇ ನಮಗೆ ಅಲ್ಲಿ ಬಸ್ಸಿನ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ಎಲ್ಲಾ ಬಸ್ಸುಗಳು ನಿಲ್ಲಬೇಕು. ಸರಿ ಇದ್ದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಉಗ್ರವಾದಂತಕ್ಕಂಥ ಕರೆಯನ್ನು ಬಂದ್ಗೆ ಕರೆಯನ್ನು ಕೊಟ್ಟು ಉಗ್ರವಾದಂತ ಹೋರಾಟವನ್ನು ಮಾಡಬೇಕಾಗತ್ತೆ. ಈ ಮುಖಾಂತರವಾಗಿ ಮಾನ್ಯ ತಹಶೀಲ್ದಾರ್ಗೆ, ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಮಾನ್ಯ ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. 1 ವಾರದಲ್ಲಿ ಡಿಪ್ಲೊಮಾ ಕಾಲೇಜಿಗೆ ಪ್ರತಿಯೊಂದು ಬಸ್ ನಿಲ್ಲದೆ ಹೋದಲ್ಲಿ